ನಮ್ಮ ಡ್ಯಾಡಿ ಹಾಯ್ ಮಾಡಿ ಡ್ಯಾಡಿ ಒಂದ್ಸಲ ನನ್ನ ವಿಡಿಯೋಗೆ ಹಾಯ್ ಮಾಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಈಚೆ ಕಡೆ ಮೆಟ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಪೂರ್ತಿ ನೋಡಿ ಅಂತ ಅಂದ್ಬಿಟ್ಟು ನೀವೊಂದು ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಟೈಮ್ ಕೊಡಿ ನನ್ನ ವಿಡಿಯೋಗೆ ನೋಡೋದಕ್ಕೆ ಗೈಸ್. ಆಮೇಲೆ ನೀವೆಷ್ಟು ಹೆಚ್ಚೆಚ್ಚು ವ್ಯೂಸ್ ಕೊಡ್ತಿರೋ ಅದು ನಮಗೆ ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಎನರ್ಜಿ ಆ್ಯಂಡ್ ತುಂಬ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೇನು ಅಂದರೆ ನನಗೆ ಇವಾಗ 7 ಮಂತ್ ಕಂಪ್ಲೀಟಾಗಿ 8 ಮಂತ್ಗೆ ಕಾಲಿಟ್ಟಿದ್ದೀನಿ. ನನಗೆ ಇಲ್ಲಿವರೆಗೂ ನನಗೆ ಯಾವ ಥರ ಸಿಂಪ್ಟಮ್ಸ್ ಅಂದರೆ ವಾಮಿಟಿಂಗ್ ಆ ಥರ ಏನೂ ಆಗಿಲ್ಲ, ಒಂದು ಸಲನೂ ಆಗಿಲ್ಲ. ಒಂದು ಸ್ಟಾರ್ಟಿಂಗಿಂದನೂ ನಂಗೆ ವಾಮಿಟಿಂಗ್ ಸೆನ್ಸೇಷನ್ ಇಲ್ಲವೇ ಇಲ್ಲ. ದೇವ್ರ ದಯೆಯಿಂದ, ದೇವ್ರ ಕೃಪೆಯಿಂದ ಯಾವ ವಾಮಿಟಿಂಗ್ ಸೆನ್ಸೇಷನ್ಸು ಇಲ್ಲ ನನಗೆ. ಸೊ ಆರಾಮಾಗಿ ಪ್ರೆಗ್ನೆನ್ಸಿ ಜರ್ನಿನ ಲೀಡ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಮನೇಲಿ ಮಾತ್ರ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಗೈಸ್. ಮಮ್ಮಿ ಆಗಿರ್ಬೋದು, ಡ್ಯಾಡಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಸಖತ್ತಾಗಿ ನೋಡ್ಕೊತಾರೆ. ಇಂಥದ್ದು ಬೇಕು ಅಂದರೆ ಇಂಥದ್ದೇ ಕೊಡಿಸ್ತಾರೆ, ಬಟ್ ಏನು ಬೈಯೋಲ್ಲ. ಇಂಥ ಟೈಮಲ್ಲಿ ಏನು ಬೈಯೋಲ್ಲ, ಮತ್ತು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಏನಾದರೂ ಬೈಯೋ ಟೈಮ್ ಬಂದಾಗ ಕೂಲಾಗಿಬಿಡ್ತಾರೆ, ಯಾಕಂದರೆ ಪ್ರೆಗ್ನೆಂಟ್ ಅಲ್ವಾ. ಸೊ ಯಾವುದಕ್ಕೂ ಬೈಯೋಲ್ಲ, ಏನೂ ಡಿಸ್ಟಿಂಕ್ಷನ್ ಇಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ. ನಾನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಜರ್ನಿನ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಜರ್ನಿ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ನನಗೆ ಸುಸ್ತು ಅನ್ನೋದು ಸ್ಟಾರ್ಟಿಂಗಲ್ಲಿ ಆಗ್ತಿತ್ತು ಅಷ್ಟೇ. ಸ್ವಲ್ಪ 3 ಮಂತ್ಸಲ್ಲೇನೋ ಅಷ್ಟು ಸುಸ್ತು ಆ ಥರ ಆಗ್ತಿತ್ತು. ಇವಾಗ ಏನಷ್ಟು ನನಗೆ, ಆಮೇಲೆ ನಂಗೆ ವಾಮಿಟಿಂಗ್ ಒಂದು ಸಲನೂ ಆಗಿಲ್ಲ. ಎಲ್ಲರೂ ಹೇಳ್ತಾರೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅಂತ, ಬಟ್ ನಂಗೆ ಆ ಸೆನ್ಸೇಷನ್ ಇರಲಿಲ್ಲ ದೇವ್ರ ಕೃಪೆಯಿಂದ. ಅದೊಂದು ಪಕ್ಕ ಹೇಳ್ಕೊಬೋದು ನಿಮ್ಮ ಹತ್ರ. ಇಷ್ಟು ಜರ್ನಿ ಇತ್ತು. ಇನ್ನೂ ಹೆಂಗೆ ನನ್ನ ಹಾಸ್ಪಿಟಲ್ ವ್ಲಾಗ್, ಯಾವ ಹಾಸ್ಪಿಟಲ್ ಏನು ಎತ್ತ ಅಂತ ಎಲ್ಲರೂ ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ಕೊತೀನಿ ಗೈಸ್. ಆಮೇಲೆ ಇದು ಏನು ಡೆಕೋರೇಷನ್ಸ್ ಅಂದರೆ ಇದು ಸೀಮಂತ ಶಾಸ್ತ್ರನ ನಾವು ನಮ್ಮ ಮನೇಲೇ ಮಾಡ್ತೀವಿ. ಬಿಕಾಸ್ ಹುಡುಗನ ಕಡೆ, ನಮ್ಮ ಹಸ್ಬೆಂಡ್ ಮನೆಯವ್ರ ಕಡೆ ಯಾರಿಗೂ ಮಾಡಲ್ವಂತೆ ಎಸ್ಪೆಷಲಿ. ಅದಕ್ಕೆ ಸೊ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ನನ್ನ ಆಸೆ ಅದು ಪೂರೈಸ್ತಿದ್ದಾರೆ. ನೋಡೋಣ ವ್ಲಾಗೆಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು ಮುಂದೆ ನಿಮಗೆ ಎಲ್ಲ ಫುಲ್ ಅಪ್ಡೇಟ್ ಕೊಡ್ತೀನಿ. ಈಗ ಸದ್ಯಕ್ಕೆ ಏನು ಗೊತ್ತಾ ಗೈಸ್, ನನಗೆ ಹೊರಗಡೆ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತು. ಜಾಸ್ತಿ ಹೊರಗಡೆ ಫುಡ್ ಏನೂ ತಿನ್ನಲ್ಲ. ಹೀಗೆ ಒಂದು ಸಲ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಟೇಸ್ಟ್ ಮಾಡಲೇಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಹೋಗ್ತೀವಿ ಹೊರಗಡೆ. ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಡ್ಲಿ ಸಾಂಬಾರು ಮತ್ತು ಸೆಟ್ ದೋಸೆ ಡ್ಯಾಡಿ ಮತ್ತು ಮಮ್ಮಿ ಇಬ್ಬರು ಆರ್ಡರ್ ಮಾಡಿದ್ರು. ಆ್ಯಂಡ್ ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ತುಂಬ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ, ಲೈಟಾಗಿ ತಿಂಡಿ ಮುಗಿಸೋಣ ಅಂತ ಹೋಗಿದ್ವಿ. ನನಗೆ ಟೇಸ್ಟಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಮತ್ತು ಹೈಜೀನ್ ಕೂಡ ಇರುತ್ತೆ, ಸೂಪರಾಗಿರುತ್ತೆ. ಲಾಸ್ಟಲ್ಲಿ ನಾವು ಟೀ ಮತ್ತು ಪಕೋಡ ಆರ್ಡರ್ ಮಾಡ್ಕೊಂಡಿದ್ವಿ.
ಪಕೋಡ ಅಂತೂ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ತಿಂಡಿ ತಿಂದಮೇಲೆ ಟೀ ಪಕೋಡ ಇಲ್ಲದೆ ಹೋದರೆ ನನಗೆ ತಿಂಡಿ ಕಂಪ್ಲೀಟ್ ಅನಿಸೋದೇ ಇಲ್ಲ. ಬಿಕಾಸ್ ಹೋಟೆಲ್ಗೆ ಹೋದರೆ ಮಾತ್ರ ಗೈಸ್, ಮನೆಯಲ್ಲಂತಲ್ಲ, ಹೊರಗಡೆ ಹೋಟೆಲ್ಗೆ ಹೋದಾಗ ಈ ಥರ ಟೀ ಪಕೋಡ ಆರ್ಡರ್ ಮಾಡ್ಕೊತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಸ್ವಲ್ಪ ಹರಟೆ ಹೊಡ್ಕೊಂಡು ತಿಂಡಿ ಮುಗಿಸಿದ್ವಿ. ಜಾಸ್ತಿ ಈ ಟೈಮಲ್ಲಿ ಹೋಟೆಲ್ ಫುಡ್ ತಿನ್ನಬಾರ್ದು, ಬಟ್ ಯಾವಾಗಲಾದ್ರೂ ಒಂದ್ಸಲ ತಿನ್ನಲೇಬೇಕು ಅಂತ ಅನ್ನಿಸ್ದಾಗ ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಾಗುತ್ತೆ. ಆಸೆ ಅನ್ನೋದನ್ನು ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಸೊ ತಿನ್ನಲೇಬೇಕು ಅಂತ ಅನ್ನಿಸ್ದಾಗ ಒಂದು ಸಲ ಹೋಗ್ಬಿಟ್ಟು ತಿಂದ್ಬಿಟ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಗೈಸ್. ನೋಡಿ ಗೈಸ್, ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಾಯಿದ್ದೀಯ ಹೇಳು ಮಮ್ಮಿ? ವಡೆ ಮಾಡ್ತಾಯಿದ್ದೀನಿ. ಏನು ವಡೆ? ಕಡಲೆಬೇಳೆ ವಡೆ. ಕಡಲೆಬೇಳೆ ವಡೆ. ವಡೆ ಟಿ ವಿಲಿ ನೋಡ್ಬಿಟ್ಟವಳೆ, ವಡೆ ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೆ ವಡೆ ಮಾಡ್ಕೊಡ್ತಾಯಿದ್ದೀನಿ. ನಾನು ಕೇಳಿದೆ ಅಂತ ಮಾಡಿಕೊಡ್ತಾವ್ರೆ ಗೈಸ್ ಕಡಲೆಬೇಳೆ ವಡೆನ. ಅದು ಜಾಸ್ತಿ ತಿನ್ನೋಂಗಿಲ್ಲ. ಬಸ್ರಿ ಬೈಕೆ ಅಂದ್ಬಿಟ್ಟು ವಡೆ ಮಾಡಿಕೊಡ್ತಾವ್ರೆ. ಕಡಲೆಬೇಳೆ ವಡೆ ನಮ್ಮ ಮನೇಲಿ ಮಾಡೋದು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ತಿನ್ನಬೇಕಾದ್ರೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಈಗ ನಮ್ಮ ಮಮ್ಮಿ ವಡೆ ಬಿಡ್ತಾ ಇದ್ದಾರೆ. ಬಿಸಿ ಬಿಸಿ ವಡೆ, ಬಿಸಿ ಬಿಸಿ ವಡೆ ಪಾಪುಗೆ. ವಡೆ ಮಾಡ್ತಾಯಿದ್ದಾರೆ. ವಡೆ ನಮ್ಮ ಮಮ್ಮಿ ಬಿಸಿ ಬಿಸಿ ವಡೆ, ಕಡಲೆಬೇಳೆ ವಡೆ ಮಾಡ್ತಾಯಿದ್ದಾರೆ. ಡೀಪ್ ಫ್ರೈ ಮಾಡಬೇಕೀಗ ಚೆನ್ನಾಗಿ. ನಮ್ಮ ಮಮ್ಮಿ ಈ ಥರ ಏನಾದ್ರು ತಿಂಡಿ ಮಾಡಿಕೊಡ್ತಾನೇ ಇರುತ್ತೆ ಗಾಯ್ಸ್. ಕೇಳಿದ್ರೆ ನಾನು ಏನೇನು ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಿಮ್ಗೆ ಆದಷ್ಟು ನಾನು ವಿಡಿಯೋ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಇದನ್ನೇ ಬಸ್ರಿ ಬೈಕೆ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಒಂದೊಂದೇ ಮಾಡಿಕೊಡ್ತಾ ಇರುತ್ತೆ. ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಗೈಸ್ ವಡೆ. ಒಂದೊಂದು ಟೈಮಲ್ಲಿ ಫುಲ್ ಮೆತ್ತಗೆ ಬರುತ್ತೆ, ಬಟ್ ಮಮ್ಮಿ ಮಾಡಿರೋದು ಕ್ರಿಸ್ಪಿ ಆಗಿರುತ್ತೆ. ಬಟ್ ನನಗೆ ಈ ಥರ ಕ್ರಿಸ್ಪಿ ವಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಕಡಲೆಬೇಳೆ ಎಲ್ಲ ಜಾಸ್ತಿ ರುಬ್ಬಿಟ್ರೆ ನನಗೆ ಇಷ್ಟ ಆಗಲ್ಲ ಗೈಸ್. ಚೆನ್ನಾಗಿತ್ತು. ಮಮ್ಮಿ ತಿನ್ನೋಕ್ಕೆ ವಡೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಕಪ್ ಟೀ ಇದ್ರೆ ಗೈಸ್ ಸೂಪರಾಗಿರುತ್ತೆ. ಈಗ ಅದ್ರ ಜೊತೆಗೆ ಟೀ ಮಾಡಿಕೊಂಡು ಬಿಸಿ ಬಿಸಿ ಒಂದು 3 ವಡೆ ತಿಂದರೆ ಸೂಪರಾಗಿರುತ್ತೆ ಗೈಸ್. ಬನ್ನಿ ಟೀ ಮಾಡೋಣ. ಟೀ ಮಾಡೋಕೆ ಇಟ್ಟಿದ್ದೀನಿ ಗೈಸ್. ಇಲ್ಲಿ ನೋಡಿ, ಹಾಲು ಇಟ್ಟಿದ್ದೀನಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಟೀ ಆಗಬೇಕು. ಆ್ಯಂಡ್ ನನ್ನ ಟೀ ಟೈಮ್ಗೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಟೀ ಕಂಪ್ಲೀಟ್ ಆಗೋಲ್ಲ. ಬಿಕಾಸ್ ಟೀ ಟೈಮ್ಗೆ ನನಗೇನಾದ್ರು ಇರಲೇಬೇಕು ಗೈಸ್ ಜೊತೆಗೆ ತಿನ್ನೋದಕ್ಕೆ. ಬಟ್ ಬರೀ ಟೀನ ಯಾವತ್ತೂ ಕುಡಿಯೋಕ್ಕೂ ಆಗೋಲ್ಲ ನನಗೆ. ಈ ವಡೆ, ಬಜ್ಜಿ, ಬೋಂಡ ಅಥವಾ ರಸ್ಕ್ ಈ ಥರ ಏನಾದರೂ ಇದ್ದರೆ ಮಾತ್ರ ನಾನು ಟೀ ಕುಡಿತೀನಿ. ಬಿಸಿ ಬಿಸಿ ಟೀ ರೆಡಿ ಆಯಿತು. ಬನ್ನಿ ಗಾಯ್ಸ್, ಎಲ್ಲರೂ ಟೀ ಕುಡೀರಿ ನಮ್ಮ ಮನೇಲಿ. ಬನ್ನಿ. ವಡೆ ತಿಂದೆ ಗಾಯ್ಸ್ ನಾನೀಗ. ಅಲ್ಲೇ ನಮ್ಮ ಮಮ್ಮಿ ಕುಡ್ಬಿಟ್ಟು ಹೋಗಿ ಕೂತೈತೆ. ನಮ್ಮ ನಾಯಿಗಳು ಕುಡಿತೈತೆ ಟೀನ. ಟೀ ಆಗಲೇ ತೋರಿಸಿರುವ ಟೀನ ನನ್ನ ಗಾಯ್ಸ್ಗೆ. ಚೆನ್ನಾಗಿದೆ ಚೆನ್ನಾಗಿದೆ. ಫೋನ್ ಮಾಡ್ಕೊಂಡು ನೋಡಿದೆ, ಏನು ಸುಟ್ಕೊಳ್ತಾ ಇದೆಯಾ ಅಂತಾರೆ. ವಡೆ ಚೆನ್ನಾಗಿ ಮಾಡೈತೆ ನಮ್ಮ ಮಮ್ಮಿ. ಗರಿ ಗರಿ ವಡೆ.
ಈಗ ಕೊಡ್ಬೇಕು ಪಾಪಿಗೆ ಓಕೆನಾ ಬೆಳೆದವನಲ್ಲ. ನಮ್ಮ ಮಮ್ಮಿ ಇವಾಗ ನನಗೆ ದಾಳಿಂಬೆ ಹಣ್ಣು ಕೊಡ್ತಾ ಇದ್ದಾರೆ. ದಾಳಿಂಬೆ ಹಣ್ಣು ಎರಡು ಕೊಡ್ತಾರೆ ಇವಾಗ, ತಿಂತಾ ಇರೋದೆ. ಹಾಯ್ ಮಾಡಿ ಮಮ್ಮಿ. ಹಾಯ್. ಏನು ಮಾಡ್ತಾ ಇದ್ಯಾ? ದಾಳಿಂಬೆ ಹಣ್ಣು ನಡೀತದೆ. ದಾಳಿಂಬೆ ಹಣ್ಣು ನಡಿಯೋಕೆ ನಂಗೆ ಕಷ್ಟ ಗೈಸ್. ನನಗಿಷ್ಟ. ನಮ್ಮ ಮಮ್ಮಿಗೆ ಇಷ್ಟ ಅಂತೆ. ನೋಡಿ ನಮ್ಮ ಡ್ಯಾಡಿ ಮೊಬೈಲ್ ನೋಡ್ತಾ ಕೂತೈತೆ. ಮಮ್ಮಿ ಏನು ಮಾಡ್ಕೊಡ್ತೈತೆ ಗೊತ್ತಾ ಗೈಸ್? ಸೊಪ್ಪು ಮಾಡ್ಕೊಡ್ತೈತೆ. ಸೊಪ್ಪು ಇದು ತೋರಿಸ್ತೀನಿ. ಅಮ್ಮಿ ಏನು ಸೊಪ್ಪು ಮಾಡ್ಕೊಡ್ತಾ ಇದ್ದೀರ? ಮೆಂತ್ಯ ಪಾಲಕ್ಕು. ಮೆಂತ್ಯ ಪಾಲಕ್ ಸೊಪ್ಪು ಮಾಡ್ಕೊಡ್ತಾ ಇದ್ದಾರೆ. ತಂಪು. ಏನು ಉಪಯೋಗ ಸೊಪ್ಪು ತಿಂದರೆ ಹೇಳು ಮಮ್ಮಿ? ಬ್ಲಡ್ ಬರುತ್ತೆ. ಬ್ಲಡ್ ಬರಲ್ಲ, ಬ್ಲಡ್ ಹೆಚ್ಚಾಗುತ್ತೆ ಮತ್ತೆ ತಂಪು ಮೈಗೆ ಒಳ್ಳೆಯದು. ಯಾವ ಸೊಪ್ಪು ತೋರಿಸು ತಟ್ಟೆಯಲ್ಲಿ ತೊಳೆದಿಟ್ಟಿರೋದು? ಮೆಂತ್ಯ ಮತ್ತು ಪಾಲಕ್ ಇಷ್ಟು ಮಾಡಿ ಇವಾಗ ಸೊಪ್ಪು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಹೀಗೆ ಮಾಡ್ತಾ ಇರ್ತಾರೆ ಗೈಸ್, ಒಂದಲ್ಲ ಒಂದು. ಇನ್ನು ಏನೇನು ವೆರೈಟಿ ಮಾಡ್ತಾರೆ ಅಂತ ನಂಗೆ ಆದಷ್ಟು ವಿಡಿಯೋ ತೋರಿಸ್ತೀನಿ ಮಾಡಿ. ಓಕೆ ಗಾಯ್ಸ್, ಬಾಯ್. ಹಲೋ ಗಾಯ್ಸ್, ಇವಾಗ ನಮ್ಮ ಮಮ್ಮಿ ಏನು ಗೊತ್ತಾ, ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಏನು ಒಬ್ಬಟ್ಟು ಅಂತಂದರೆ ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟನ್ನ ಬಯಸ್ಕೊಂಡಿದ್ದೆ, ಬಯಕೆ ತೀರಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೀವಿ. ಈಗೆಲ್ಲ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ? ನಮ್ಮ ಮಮ್ಮಿ ಪೂಜೆ ಮಾಡ್ತಿದ್ದಾರೆ. ಇವತ್ತು ಸೋಮವಾರ, ಸೊ ಮಮ್ಮಿ ಪೂಜೆ ಮಾಡ್ತಾಯಿದ್ದಾರೆ. ಒಬ್ಬಟ್ಟು ಮಾಡ್ತಿದ್ದಾರೆ, ಬೇಳೆ ಒಬ್ಬಟ್ಟು. ನೋಡಿ ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದಾರೆ ಮಮ್ಮಿ. ನಮ್ಮಮ್ಮ ಸೋಮವಾರ ಪಟ್ಟೆ ಬಳ್ಕೊಂಡ್ಬಿಟ್ಟಿದ್ದಾರೆ. ಶಿವಮ್ಮ ಆಗ್ಬಿಟ್ಟೈತೆ ಮದಪ್ಪಂದು ಬರ್ಕೊಂಡು. ಬೆಲ್ಲನ ಈ ಥರ ಪುಡಿ ಮಾಡಿಕೊಂಡ್ರೆ ಗೈಸ್ ರುಬ್ಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ರುಬ್ಕೊಳ್ಳೋದು. ಇದು ಇನ್ನೊಂದು ಬೈಕೆ ತೀರಿಸ್ತೈತೆ ನಮ್ಮ ಮಮ್ಮಿ. ಒಬ್ಬಟ್ಟು ಬೇಳೆ ಒಬ್ಬಟ್ಟು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಒಬ್ಬಟ್ಟು ಮಾಡಬೇಕಾದ್ರೆ. ಇಲ್ಲಿ ಹಾಲು ಕಾಯಿಸೋಕಿಟ್ಟಿದ್ದೀನಿ, ಹಾಲು ಕುಡಿಯೋದಕ್ಕೆ. ಒಂದು ಗ್ಲಾಸ್ ಈವ್ನಿಂಗ್ ಹಾಲು ಕುಡಿಬೇಕು ಅಂತ ಹೇಳಿದ್ದಾರೆ ಮಮ್ಮಿ, ಸೊ ಹಾಲು ಕಾಯಿಸಿದ್ದೀನಿ. ಇಲ್ಲಿ ನೋಡಿ, ಈಗ ಇದನ್ನು ಬೆಲ್ಲ ಮತ್ತು ಕಡಲೆಬೇಳೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದನ್ನು ಒಂದೇ ಒಂದು ಸುತ್ತು ಅಷ್ಟೇ ರುಬ್ಕೊಳ್ಳುತ್ತೆ ಈಗ ನಮ್ಮ ಮಮ್ಮಿ. ಬಿಸಿ ಬಿಸಿ, ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಟ್ಟಿದೆ, ಅದಕ್ಕೆ ಈಗ ಒಂದೇ ಒಂದು ಗ್ರೈಂಡ್ ಅಷ್ಟೇ ಗೈಸ್. ಒಂದೇ ಒಂದು ರುಬ್ಕೊತಾ ಇದ್ದಾರೆ. ಒಬ್ಬಟ್ಟು ಹೂರ್ಣ ಮಾಡಿಕೊಂಡು ಮಾಡಿ ಕೈಯಲ್ಲೇ ಅದರೊಳಗಡೆ ಈ ಮಿಶ್ರಣನ, ಏನಿದು ಬೇಳೆ, ಅದೇ ಕಡಲೆಬೇಳೆ ಮತ್ತು ಸ್ವಲ್ಪ ಕಾಯಿ ತುರಿದು ಹಾಕಿರೋ ಮಿಶ್ರಣನ ಅದರೊಳಗಡೆ ಹಾಕುತ್ತೆ ಈಗ ನಮ್ಮ ಮಮ್ಮಿ. ನೋಡಿ ಹಿಂಗೆ ಕಟ್ಟುತ್ತೆ.
ಇಷ್ಟೇ ಗೈಸ್ ಬೇಳೆ ಒಬ್ಬಟ್ಟು ಅಂದರೆ. ಈಗ ಇದನ್ನು ಕಾದಿರೋ ತವದ ಮೇಲೆ ಹಾಕೋದು ಒಬ್ಬಟ್ಟು. ಒಬ್ಬಟ್ಟು ರೆಡಿ ಆಗ್ತಾ ಇದೆ ನೋಡಿ, ಬೇಳೆ ಒಬ್ಬಟ್ಟು. ಇದಕ್ಕೆ ತುಪ್ಪ ಹಾಕೊಂಡು ಬ್ಯಾಟಿಂಗ್ ಮಾಡೋದೆ. ಬಿಸಿ ಬಿಸಿ ಒಬ್ಬಟ್ಟು. ಬೇಳೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಗಾಯ್ಸ್. ಇಲ್ಲಿ ಸೂಪರಾಗಿರುತ್ತೆ ಮತ್ತು ಬೇಳೆ ಒಬ್ಬಟ್ಟು ತುಂಬ ಇಷ್ಟ. ಇಲ್ಲಿ ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ. ಬೈಕೆ ತಿರ್ಸ್ತಾ ಇದ್ದಾರೆ. ಬೈಕೇನ ಬಸ್ರಿ ಬೈಕೇನ ನಮ್ಮ ಮಮ್ಮಿ. ಒಬ್ಬಟ್ಟು ಫುಲ್ ರೆಡಿ ಆಯಿತು ಗಾಯ್ಸ್. ಬನ್ನಿ ಎಲ್ಲರೂ ನಮ್ಮನೇಲಿ ಒಬ್ಬಟ್ಟು ತಿನ್ನಿ ಗಾಯ್ಸ್. ಆ್ಯಂಡ್ ನಾನು ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ನಾನು ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ನನಗೆ ಸೂಪರ್ಬಾಗಿತ್ತು. ಸುಳ್ಳು ಹೇಳ್ತಲ್ಲ, ನಿಜಾನೇ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅದು ತಿನ್ನಲೇಬೇಕು ಅಂತ ಬಯಸ್ಕೊಂಡಿದ್ದಲ್ವ, ಸಖತ್ತಾಗಿತ್ತು. ನಮ್ಮ ಮಮ್ಮಿ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಡೇ ಡ್ಯಾಡಿ ಪಾಪ ಎಲ್ಲನೂ ನೀಟಾಗಿ ಮೆಟ್ಲು ಮತ್ತು ವರಂಡ ಎಲ್ಲ ನೀಟಾಗಿ ತೊಳ್ಕೊಡ್ತಾಯಿದ್ರು. ಫ್ರೀ ಇತ್ತು, ಲೀವ್ ಇತ್ತು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ. ನಮ್ಮ ಮನೇಲಿ ಲೀವ್ ಇದ್ದಾಗ ನಮ್ಮ ಡ್ಯಾಡಿ ಹೆಲ್ಪ್ ಮಾಡಿಕೊಡ್ತಾರೆ ನಮಗೆ. ಮನೇಲಿ ಕೆಲಸ ಮಾಡೋದು, ಈ ಥರ ಎಲ್ಲ ಮೇಲ್ಗಡೆ ಮೆಟ್ಲುಗಳೆಲ್ಲ ತೊಳೆಯೋದು, ಈ ಥರ ಎಲ್ಲ ನಮ್ಮ ಡ್ಯಾಡಿ ಹೆಲ್ಪ್ ಮಾಡಿಕೊಡ್ತಾರೆ ಮನೇಲಿ ಇರಬೇಕಾದ್ರೆ. ಕೆಲಸ ಲೀವ್ ಇದ್ದಾಗ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹೆಲ್ಪ್ ಮಾಡೋದ್ರಲ್ಲಿ ನಮ್ಮ ಡ್ಯಾಡಿ ನಂಬರ್ 1 ಅಂತ ಹೇಳ್ಬೋದು. ನಮಗೆ ನಮ್ಮ ಮನೇಲಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿರ್ತಾರೆ ಅವ್ರವ್ರ ಮನೇಲಿ. ಸೊ ಹಾಗೆ ನಮ್ಮ ಡ್ಯಾಡಿನೂ ಕೂಡ ಸೋಂಬೇರಿ ಥರ ಇರೋಲ್ಲ. ಮನೇಲಿ ಲೀವ್ ಇದ್ದಾಗ ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನೀಟಾಗಿ ಮಮ್ಮಿಗೆ ಮತ್ತು ನಮಗೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ವಿ ಆರ್ ಗ್ರೇಟ್ಫುಲ್ ಅಂತ ಹೇಳ್ಬೋದು ಇಂಥ ಡ್ಯಾಡಿನ ಪಡ್ಕೊಂಡಿರೋದಕ್ಕೆ. ಹೆಲ್ಪ್ ಮಾಡಿಕೊಡ್ತಾರೆ, ಬಟ್ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ರಿಯಲಿ ಹೇಳ್ತಾ ಇರೋದು. ಕೆಲಸ ಮಾಡಿದ್ರೂ ಓಕೆ, ಮಾಡಿಲ್ಲ ಅಂದರೂ ಓಕೆ. ನಮ್ಮ ಡ್ಯಾಡಿ ಅವ್ರವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಅದೇ ಥರ ನನಗೂ ಕೂಡ ಬೆಸ್ಟ್ ಡ್ಯಾಡಿ ಅಂತ ಹೇಳ್ಬೋದು ಎಲ್ಲ ವಿಷಯದಲ್ಲೂ. ನಮ್ಮ ಮಮ್ಮಿ ಅಲ್ಲಿ ನಿಂತಿದ್ರು. ನಮ್ಮ ಮಮ್ಮಿ ಮಾಡಲಿ ಅಂದ್ಬಿಟ್ಟು ನಮ್ಮ ಮಮ್ಮಿ ನಿಂತಿದ್ದಾರೆ. ನಮ್ಮ ಮಮ್ಮಿ ಹೋಗಿ ಹೆಲ್ಪ್ ಮಾಡ್ತಾನೆ ಇಲ್ಲ ಮೇಲ್ಗಡೆ. ಬಟ್ ನಮ್ಮ ಮಮ್ಮಿ ಕೂಡ ಏನಾದರೂ ಕೆಲಸ ಇದ್ದಾಗ ನಮ್ಮ ಮಮ್ಮಿನೂ ಮಾಡಿಕೊಡ್ತಾರೆ. ಅಂದರೆ ಏನೂ ಹೇಳಲ್ಲ, ನಮ್ಮ ಮಮ್ಮಿನೇ ಮಾಡಿಬಿಡ್ತಾರೆ. ಏನಾದರೂ ಈ ಥರ ಲೀವ್ ಇದ್ದಾಗ ಮಾತ್ರ ನಮ್ಮ ಡ್ಯಾಡಿ ಮಾಡ್ತೀನಿ ಅಂತಂದಾಗ ನಮ್ಮ ಮಮ್ಮಿ ಏನೂ ಮಾಡೋಕ್ಕೋಗಲ್ಲ, ಡ್ಯಾಡಿನೇ ಮಾಡಲಿ ಅಂತ ಬಿಟ್ಬಿಡ್ತಾರೆ. ಆ್ಯಂಡ್ ಅಷ್ಟೆಲ್ಲ ಮಾಡಿ ಬಂದು ನಮಗೆ ವೈಟ್ ಕಲರ್ ಚಿತ್ರಾನ್ನ ಬೇಕು ಅಂತಂದ್ವಿ. ಸೊ ನಮ್ಮ ಡ್ಯಾಡಿ ಕುಕ್ಕಿಂಗ್ ಕೂಡ ಸಖತ್ತಾಗಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಬಂದು ಮಾಡಿಕೊಡ್ತಾಯಿದ್ರು. ಎಲ್ಲ ನೀಟಾಗಿ ತೊಳ್ಬಿಟ್ಟು ಬಂದು ಇವಾಗ ನಮಗೆ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದಾರೆ ತಿಂಡಿಗೆ ನಮ್ಮ ಡ್ಯಾಡಿ. ಹಾಯ್ ಮಾಡಿ ಡ್ಯಾಡಿ ಒಂದ್ಸಲ ನನ್ನ ವೀಡಿಯೋಗೆ ಹಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ ತಗೊಂಡೆ. ವೀಡಿಯೋದಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅಲ್ಲಿ ನಿಂತ್ಕೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಗಾಯ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತಂದರೆ ಒಂದು ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಈ ವಿಡಿಯೋದಲ್ಲೇ ಕೇಳಿ ಅಂತ ಹೇಳ್ತೀನಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಇಲ್ಲಿವರೆಗೂ ಯಾರ್ಯಾರು ಪೂರ್ತಿ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟಾಟಾ, ಬೈ ಬೈ, ಟೇಕ್ ಕೇರ್ ಗೈಸ್.